ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 6 ಉದ್ದವಾದ ಮತ್ತು ಚಿಕ್ಕದಾದ ತರಗತಿ 4 ಗಣಿತ ಅಧ್ಯಾಯ 15 ದತ್ತಾಂಶಗಳ ನಿರ್ವಹಣೆ ಒಳಗೊಂಡ ಪರಿಕಲ್ಪನೆಗಳು ದತ್ತಾಂಶಗಳ ಸಂಗ್ರಹಣೆ, ಚಿತ್ರನಕ್ಷೆ ಮತ್ತು ಕಂಬನಕ್ಷೆಯ ರಚನೆ. ಕಲಿಕಾ ಫಲಗಳು ದತ್ತಾಂಶವನ್ನು ಸಂಗ್ರಹಿಸುವರು ಮತ್ತು ಅದನ್ನು ಕೋಷ್ಟಕ ರೂಪದಲ್ಲಿ ತೋರಿಸುವರು. ಸಂಗ್ರಹಿಸಿದ ದತ್ತಾಂಶಕ್ಕೆ ಚಿತ್ರನಕ್ಷೆಯನ್ನು ಮತ್ತು ಕಂಬನಕ್ಷೆಯನ್ನು ರಚಿಸುವರು. ಮಕ್ಕಳಿಗೆ ಆಲೋಚಿಸಲು ಹೇಳಬೇಕಾದ ಪ್ರಶ್ನೆ: ದಿನನಿತ್ಯದ ಜೀವನದಲ್ಲಿ ಕಂಬನಕ್ಷೆ ಮತ್ತು ಚಿತ್ರನಕ್ಷೆಗಳ ಉಪಯೋಗವೇನು? ಈ ಚಟುವಟಿಕೆಯನ್ನು ಪ್ರಾರಂಭಿಸುವ ಮುನ್ನ 2 ಅತ್ಯಂತ ಕುತೂಹಲಕಾರಿ ವಿಚಾರಗಳನ್ನು ಹೇಳುವುದು ಮುಖ್ಯವಾಗುತ್ತದೆ. ಇಲ್ಲಿ ದತ್ತಾಂಶಗಳ ಬಗ್ಗೆ ನಾವು ಏಕೆ ಅಟೆನ್ಷನ್ ಅಥವಾ ಇಷ್ಟೊಂದು ಮುತುವರ್ಜಿಯನ್ನು ವಹಿಸಿ ಕಲಿಯಬೇಕಾದಂತಹ ಸಂದರ್ಭ ಇದೆ ಎನ್ನುವ ಪ್ರಶ್ನೆ ಬರಬಹುದು. ದತ್ತಾಂಶಗಳು ಅಂದರೆ ಡೇಟಾ ಹ್ಯಾಂಡ್ಲಿಂಗ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇವತ್ತು ಅತ್ಯಂತ ಮುಖ್ಯವಾಗಿದೆ. ಅನೇಕ ವರ್ಕ್ ಸ್ಟ್ರೀಮ್ಗಳಲ್ಲಿ ಅಂದರೆ ಕೆಲಸದ ಹಾದಿಗಳಲ್ಲಿ ಅದನ್ನು ಅತ್ಯಂತ ಮುಖ್ಯವಾದದ್ದು ಎಂದು ಪರಿಗಣಿಸಿ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಅನ್ನು ಕೊಟ್ಟು ಅದನ್ನು ಮಕ್ಕಳಿಗೆ ಅದನ್ನು ಪ್ರತಿನಿತ್ಯ ಉಪಯೋಗಿಸಬೇಕಾಗುತ್ತದೆ ಎಂದು ಅದನ್ನು ಕಲಿಯುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಿ ಕೂತಿದೆ. ಹಾಗಾಗಿ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ದತ್ತಾಂಶಗಳ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಟ್ಟು ಅವರು ಯೋಚನೆ ಮಾಡುವ ರೀತಿಯಲ್ಲಿ ಅದನ್ನು ಸೇರಿಸಿಕೊಂಡರೆ ಅವರು ಮುಂದೆ ಹೋಗಿ ಮಾಡುವಂತಹ ಕೆಲಸಗಳಲ್ಲಿ ಅವರಿಗೆ ಅನುಕೂಲವಾಗುತ್ತದೆ ಎಂದು ಇಲ್ಲಿ ನಾವು ಹೇಳಬಹುದು. ಎರಡನೆಯ ವಿಷಯ, ದತ್ತಾಂಶಗಳನ್ನು ಹೇಗೆ ಕಲಿಯುವುದು ಎಂಬ ಪ್ರಶ್ನೆ ಬಂದಲ್ಲಿ ಅದನ್ನು ಕಲಿಯುವ ವಿಧಾನವು ಬಹಳ ಸುಲಭವಾಗಿದೆ. ಅದನ್ನು ಅಭ್ಯಾಸದ ಮೂಲಕ ಕಲಿಯಬಹುದು ಎಂದು ಅವರಿಗೆ ಹೇಳಿ ಅವರಿಗೆ ಈ ಒಂದು ಚಟುವಟಿಕೆಯನ್ನು ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬಹುದು. ಚಟುವಟಿಕೆ 1: ಯಾವ ಹೂವನ್ನು ನೀವು ಹೆಚ್ಚು ಸಲ ಎಣಿಸುವಿರಿ? ಬೇಕಾಗುವ ಸಾಮಗ್ರಿಗಳು: ಕಾಗದದ ಹಾಳೆ, ಪೇಂಟ್, ಬಣ್ಣದ ಪೆನ್ಸಿಲ್, ಸ್ಕೆಚ್ ಪೆನ್ಗಳು, ಅಳತೆ ಪಟ್ಟಿ, ಪೆನ್ಸಿಲ್, ಎರೇಸರ್. ಚಟುವಟಿಕೆಯ ಸೂಚನೆಗಳು: ನಿಮ್ಮ ಸಹಪಾಠಿಗಳೊಂದಿಗೆ ಸೇರಿಕೊಂಡು ಒಂದೇ ತೂಕದ ಸುಮಾರು 50 ಗ್ರಾಂಗಳಷ್ಟು 5 ರಿಂದ 6 ಬೇರೆ ಬೇರೆ ಹೂಗಳನ್ನು ಸಂಗ್ರಹಿಸಲು ಹೇಳಬೇಕಾಗಿದೆ. ಪ್ರತಿಯೊಂದು ವಿಧದ ಹೂಗಳನ್ನು ಎಣಿಸಿ ಕೆಳಗೆ ತೋರಿಸಿದಂತೆ ದತ್ತಾಂಶಗಳ ಕೋಷ್ಟಕವನ್ನು ರಚಿಸಿ ಚಿತ್ರನಕ್ಷೆಯನ್ನು ಬಿಡಿಸಿ ಎಂದು ಹೇಳಿ ಅವರಿಂದ ಈ ಕೋಷ್ಟಕವನ್ನು ತುಂಬಿಸಲು ಪ್ರೇರೇಪಿಸಬೇಕಾಗಿದೆ. ನಂತರ ಪ್ರಶ್ನೆಗಳನ್ನು ಉತ್ತರಿಸಲು ಹೇಳಬೇಕಾಗಿದೆ. ಒಂದೇ ತೂಕದ ಹೂಗಳನ್ನು ತೆಗೆದುಕೊಂಡಾಗ ಯಾವ ಹೂವು ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ? ಒಂದೇ ತೂಕದ ಹೂಗಳನ್ನು ತೆಗೆದುಕೊಂಡಾಗ ಯಾವ ಹೂವು ಅತಿ ಕಡಿಮೆ ಸಂಖ್ಯೆಯಲ್ಲಿದೆ? ನಾವು 1 ಕಿಲೋಗ್ರಾಂ ಹೂಗಳನ್ನು ಖರೀದಿಸಿದರೆ ಯಾವ ಹೂವು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತದೆ ಮತ್ತು ಏಕೆ? ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುವುದರಿಂದ ಹೂವಿನ ಆಕಾರ, ಅದರ ಒಂದು ತೂಕ ಮತ್ತು ನಾವು ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳ ಬಗ್ಗೆ ನಾವು ಅವರಿಗೆ ಒಂದು ಅಂದಾಜು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಹೇಳಿಕೊಡುವ ಒಂದು ಸಂದರ್ಭ ನಿರ್ಮಾಣವಾಗುತ್ತದೆ. ಚಟುವಟಿಕೆ 1ರ ಸಮಾಪ್ತಿ. ಚಟುವಟಿಕೆ 2: ಯಾರ ಹೆಸರು ಉದ್ದವಿದೆ? ಬೇಕಾಗುವ ಸಾಮಗ್ರಿಗಳು: ಕಾಗದದ ಹಾಳೆ, ಚೌಕುಳಿ ಹಾಳೆ ಅಥವಾ ಗ್ರಿಡ್ ಹಾಳೆ, ಪೆನ್ಸಿಲ್ ಮತ್ತು ಎರೇಸರ್. ಚಟುವಟಿಕೆಯ ಸೂಚನೆಗಳು: ಕನಿಷ್ಠ 5 ಮನೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ. ನಿಮ್ಮ ನೆರೆಹೊರೆಯ ಮನೆಗಳಲ್ಲಿ ಎಷ್ಟು ಜನರಿದ್ದಾರೆ ಅವರ ಹೆಸರನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಇಂಗ್ಲಿಷ್ನ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ. ನಿಮಗೆ ಕಾಣಿಸುವಂತೆ ಇಲ್ಲಿ ಕೋಷ್ಟಕದಲ್ಲಿ ಸುಮಾರು 10 ಹೆಸರುಗಳನ್ನು ಬರೆಯುವಷ್ಟು ಜಾಗ ಉಂಟು. ಅದನ್ನು ತುಂಬಿಸಲು ಮಕ್ಕಳನ್ನು ಪ್ರೇರೇಪಿಸಿ. ನಂತರ ಚೌಕುಳಿ ಹಾಳೆಯನ್ನು ಉಪಯೋಗಿಸಿ ಚಿತ್ರದಲ್ಲಿ ತೋರಿಸಿದಂತೆ ಕೋಷ್ಟಕದಲ್ಲಿರುವ ಹೆಸರುಗಳನ್ನು ಪ್ರತಿನಿಧಿಸಿ. X ಅಕ್ಷದಲ್ಲಿ ಸದಸ್ಯರ ಹೆಸರುಗಳನ್ನು ನಾವು ತಗೊಳ್ಳುವುದಾದರೆ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನು Y ಅಕ್ಷದಲ್ಲಿ ತಗೊಳ್ಳುವಂತೆ ಇಲ್ಲಿ ತೋರಿಸಲಾಗಿದೆ. ನಿಮಗೆ ಚೌಕುಳಿ ಹಾಳೆ ಸಿಗದಿದ್ದರೆ ಒಂದೇ ಗಾತ್ರದ ಕಾಗದದ ಚೀಟಿಗಳಲ್ಲಿ ಇಂಗ್ಲಿಷ್ನ ದೊಡ್ಡ ಅಕ್ಷರಗಳನ್ನು ಬರೆದು ಉಪಯೋಗಿಸಿ. ಖಾಲಿ ಚೀಟಿಗಳನ್ನು ಇಟ್ಟುಕೊಳ್ಳಿ. ಅಗತ್ಯವಿರುವ ಹೆಸರುಗಳನ್ನು ರೂಪಿಸಲು ಕಾಗದದ ಒಂದು ದೊಡ್ಡ ಹಾಳೆಯ ಮೇಲೆ ಈ ಚೀಟಿಗಳನ್ನು ಅಂತರವಿರದಂತೆ ಒಂದರ ಮೇಲೆ ಒಂದು ಅಂಟಿಸಿ. ಹಾಳೆಯಲ್ಲಿ ರೂಪುಗೊಂಡ ಹೆಸರುಗಳ ಆಕಾರವೇನು? ಹಾಳೆ ರೂಪುಗೊಳ್ಳುವ ಚಿತ್ರವನ್ನು ಕಂಬನಕ್ಷೆ ಎನ್ನುವರು. ನೀವು ರಚಿಸಿರುವ ಕಂಬನಕ್ಷೆಯಿಂದ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. X ಅಕ್ಷದ ಉದ್ದಕ್ಕೂ ನೀವು ಏನು ಪ್ರತಿನಿಧಿಸುತ್ತಿರುವಿರಿ? ಈಗಾಗಲೇ ಹೇಳಿದ ಹಾಗೆ ಸದಸ್ಯರ ಹೆಸರುಗಳು ಎಂದು ಹೇಳಬಹುದು. Y ಅಕ್ಷದ ಉದ್ದಕ್ಕೂ ಏನನ್ನು ಪ್ರತಿನಿಧಿಸುತ್ತಿರುವಿರಿ ಎಂದು ಕೇಳಿ ಅವರಿಂದ ಇದನ್ನು ತುಂಬಿಸಲು ಪ್ರೇರೇಪಿಸಬೇಕಾಗುತ್ತದೆ. ಚಟುವಟಿಕೆ 2ರ ಕೊನೆಯಲ್ಲಿ ನೀವು ಹಾಳೆಯ ಮೇಲೆ ಹೆಸರುಗಳನ್ನು ಬೇರೆ ಯಾವುದಾದರೂ ಮಾದರಿ ವಿಧದಲ್ಲಿ ಜೋಡಿಸಿ ಅತಿ ಉದ್ದವಾದ ಹೆಸರನ್ನು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಿದೆಯೇ? ಹೌದು ಎಂದಾದರೆ ಅಂತಹ ಜೋಡಣೆಯನ್ನು ತೋರಿಸಿ ಎಂದು ಮಕ್ಕಳನ್ನು ನೀವು ಇಲ್ಲಿ ಕೇಳಬಹುದು. ಚಟುವಟಿಕೆ 2ರ ಸಮಾಪ್ತಿ. ಚಟುವಟಿಕೆ 3:
ಎತ್ತರದ ಗಿಡಗಳು ಉದ್ದವಾದ ಎಲೆಗಳನ್ನು ಹೊಂದಿವೆಯೇ? ಬೇಕಾಗುವ ಸಾಮಗ್ರಿಗಳು: ಕಾಗದದ ಹಾಳೆ, ಬಣ್ಣ ಸ್ಕೆಚ್ ಪೆನ್ಗಳು, ಬಣ್ಣದ ಪೆನ್ಸಿಲ್ಗಳು, ಅಳತೆ ಪಟ್ಟಿ, ಪೆನ್ಸಿಲ್, ಎರೇಸರ್. ಚಟುವಟಿಕೆಯ ಸೂಚನೆಗಳು: ನಿಮ್ಮ ಸುತ್ತಮುತ್ತಲಿನಲ್ಲಿ ಲಭ್ಯವಿರುವ ಬೇರೆ ಬೇರೆ ವಿಧದ ಎಲೆಗಳನ್ನು ಸಂಗ್ರಹಿಸಿ. ಪೋಷಕರು ಹಿರಿಯರನ್ನು ಕೇಳಿ ಗಿಡಗಳ ಹೆಸರುಗಳನ್ನು ತಿಳಿದುಕೊಳ್ಳಿ. ಚಿತ್ರದಲ್ಲಿ ತೋರಿಸಿದಂತೆ ಎಲ್ಲಾ ಎಲೆಗಳನ್ನು ಒಂದರ ಪಕ್ಕದಲ್ಲಿ ಒಂದನ್ನು ಅಡ್ಡ ಮತ್ತು ಲಂಬ ಅಕ್ಷಗಳಿಗೆ ಅನುಗುಣವಾಗಿ ಅಂಟಿಸಿರಿ. ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಅಳತೆ ಪಟ್ಟಿಯ ಸಹಾಯದಿಂದ ಪ್ರತಿಯೊಂದು ಎಲೆಯ ಉದ್ದವನ್ನು ಅಳೆಯಿರಿ. ಯಾವ ಎಲೆಯು ಅತ್ಯಂತ ಚಿಕ್ಕದಾಗಿದೆ, ಅದರ ಉದ್ದವೆಷ್ಟು, ಹಾಗೆ ಯಾವುದು ಅತ್ಯಂತ ಉದ್ದವಿದೆ, ಅದರ ಉದ್ದವೆಷ್ಟು ಎಂದು ಕೇಳಲಾಗಿದೆ. ಅದನ್ನು ತುಂಬಿಸಲು ಅವರಿಗೆ ಹೇಳಿ. ನೀವು ಸಂಗ್ರಹಿಸಿದ ಎಲ್ಲ ಎಲೆಗಳ ಉದ್ದಗಳ ಮೊತ್ತವೆಷ್ಟು? ಈ ರೀತಿ ಮಾಡುವುದರಿಂದ ಮಕ್ಕಳು ಅವರು ಈ ಹಿಂದೆ ಕಲಿತಿರುವ ಪಾಠಗಳನ್ನು ಸಹ ಇಲ್ಲಿ ಅವರು ಉಪಯೋಗಿಸಿ ಅದನ್ನು ಮತ್ತೆ ಅಭ್ಯಾಸ ಮಾಡುವಂತಹ ಅವಕಾಶವೂ ಉಂಟಾಗುತ್ತದೆ. ಲಂಬ ಅಕ್ಷದಲ್ಲಿ ಏನನ್ನು ಪ್ರತಿನಿಧಿಸುತ್ತೀರಿ, ಅಡ್ಡ ಅಕ್ಷದಲ್ಲಿ ಏನನ್ನು ಪ್ರತಿನಿಧಿಸುತ್ತೀರಿ ಎನ್ನುವ ಪ್ರಶ್ನೆಗಳಿದೆ. ಅದನ್ನು ಮಕ್ಕಳಿಂದಲೇ ಉತ್ತರಿಸಲು ನೀವು ಪ್ರೇರೇಪಿಸಬೇಕಾಗುತ್ತದೆ. ನಂತರದಲ್ಲಿ ಮರಗಳ ಗಿಡಗಳ ಅಂದಾಜು ಎತ್ತರವನ್ನು ಪ್ರತಿನಿಧಿಸಲು ಇನ್ನೊಂದು ಕಂಬ ನಕ್ಷೆಯನ್ನು ರಚಿಸಲು ಹೇಳಲು ಕೊನೆಯ ಪ್ರಶ್ನೆ ಇದೆ. ಅದನ್ನು ಮುಗಿದ ನಂತರದಲ್ಲಿ ಇಲ್ಲಿ ಸ್ವಮೌಲ್ಯಮಾಪನದ ಪ್ರಶ್ನೆಗಳುಂಟು. ಅದನ್ನು ಮಕ್ಕಳಿಂದ ತುಂಬಿಸಲು ಉತ್ತೇಜಿಸಿ ಅವರನ್ನು ಈ OMR ಶೀಟ್ ಬಳಸಿ ತುಂಬಿಸಲು ಹೇಳಬೇಕಾಗುತ್ತದೆ. ಧನ್ಯವಾದಗಳು.